Praise the Lord. Greetings to you all in the name of our Lord and Savior Jesus Christ. Today's Bible verse, the first epistle of St. John, chapter 3, verse 1. See how much the Father has loved us. His love is so great that we are called God's children. And so, in fact, we are. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ. ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ, ನಾವು ಆತನ ಮಕ್ಕಳಾಗಿದ್ದೇವೆ. ಯೇಸು ಸ್ವಾಮಿಯ ಶಿಷ್ಯನಾದ ಯೋಹಾನನು ಈ ಪತ್ರಿಕೆಯನ್ನು ಬರೆಯುತ್ತಾ ಇದ್ದಾನೆ. ಏನೆಂದರೆ, ನಾವು ದೇವರ ಮಕ್ಕಳಾಗಿದ್ದೇವೆ. ದೇವರ ಮಕ್ಕಳು ಎನ್ನುವ ಹೆಸರನ್ನು ದೇವರು ನಮಗೆ ಕೊಟ್ಟಿದ್ದಾರೆ ಪ್ರಿಯರೇ. ಇದರಿಂದಲೇ ನಮಗೆ ಗೊತ್ತಾಗುತ್ತದೆ ದೇವರು ನಮ್ಮ ಮೇಲೆ ಎಷ್ಟು ಪ್ರೀತಿಯನ್ನು ಇಟ್ಟಿದ್ದಾನೆ ಎಂಬುದಾಗಿ. ಹೌದು, ನಾವು ನಮ್ಮ ತಂದೆಯಾದ ದೇವರ ಮಕ್ಕಳಾಗಿದ್ದೇವೆ. ಯೇಸು ಕ್ರಿಸ್ತನು ಶಿಲ್ಬೆ ಮೇಲೆ ಆಡಿರುವ 7ನೇ ಮಾತನ್ನು ನಾವು ಧ್ಯಾನಿಸುತ್ತಾ ಬರ್ತಾ ಇದ್ದೇವೆ. ತಂದೆಯೇ, ನನ್ನ ಆತ್ಮವನ್ನು ನಿನಗೆ ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ. ಇಲ್ಲಿ ಶಿಲ್ಬೆ ಮೇಲೆ ಯೇಸು ಸ್ವಾಮಿ 6 ಗಂಟೆಗಳವರೆಗೆ ತೂಗಾಡುತ್ತಿರುವುದನ್ನು ನಾವು ನೋಡುತ್ತೇವೆ. ಈಗ ಸ್ವಲ್ಪ ಕಾಲದ ಮಟ್ಟಿಗೆ ತಂದೆಯಾದ ದೇವರ ಅನ್ಯೋನ್ಯತೆ ಮುರಿಯಲ್ಪಟ್ಟಿದೆ. ನಮ್ಮ ಯೇಸು ಸ್ವಾಮಿ ನಮ್ಮ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡಾಗ ತಂದೆಯಾದ ದೇವರು ತನ್ನ ಮುಖವನ್ನು ಮರೆ ಮಾಡಿಕೊಂಡಿದ್ದಾರೆ. ಆದರೆ ಈಗ ಆ ಕತ್ತಲೆ ನೀಗಿ ಹೋಗಿದೆ. ಶಿಲ್ಬೆಯವರೆಗೂ ತಂದೆಗೂ ಮತ್ತು ಮಗನಾದ ಯೇಸು ಕ್ರಿಸ್ತನಿಗೂ ಇರುವ ಅನ್ಯೋನ್ಯತೆಗೆ ಯಾವ ಅಡೆತಡೆಯೂ ಕೂಡ ಇರಲಿಲ್ಲ. ದೇವರು ಕೊಟ್ಟ ಪಾತ್ರೆಯನ್ನು ತಂದೆಯ ಕೈಯಿಂದಲೇ ಸ್ವೀಕಾರ ಮಾಡಿಕೊಂಡು ನಮ್ಮ ಯೇಸು ಸ್ವಾಮಿ ಕುಡಿದು ಮುಗಿಸಿದ್ದಾರೆ. ಶಿಲುಬೆಯ ಮೇಲೆ ಯೇಸು ಕ್ರಿಸ್ತನಿಗೆ ಹಾಕಿದಾಗ ಪ್ರಾರಂಭದಲ್ಲಿಯೂ ಕೂಡ ತಂದೆಯಾದ ದೇವರ ಸಂಪರ್ಕ ಕಳೆದುಕೊಂಡಿರಲಿಲ್ಲ. ಮೊದಲನೇ ಮಾತನ್ನು ನಾವು ನೋಡಿದ್ದೇವೆ, ತಂದೆಯೇ ಅವರನ್ನು ಕ್ಷಮಿಸು ಎಂಬುದಾಗಿ. ಅಲ್ಲಿ ತಂದೆಯೊಂದಿಗೆ ಸಂಪರ್ಕ ಇರುವುದನ್ನು ನಾವು ನೋಡುತ್ತೇವೆ. ಕೊನೆಯ ಮಾತನ್ನು ಹೇಳ್ತಾ ಇದ್ದಾರೆ, ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ. ಈ 2 ಮಾತುಗಳ ಅಂತರ ಎಷ್ಟಿದೆ ಅಂದರೆ ಅಲ್ಲಿ ಸುಮಾರು 6 ಗಂಟೆಗಳ ಅಂತರವಿದೆ. 6 ಗಂಟೆಗಳವರೆಗೆ ನಮ್ಮ ಯೇಸು ಸ್ವಾಮಿ ಶಿಲ್ಬೆಯಲ್ಲಿದ್ದಾರೆ. ಕೊನೆಯ 3 ಗಂಟೆಗಳಲ್ಲಿ ತಂದೆಯಾದ ದೇವರು ನಮ್ಮ ಯೇಸು ಸ್ವಾಮಿಗೆ ಮುಖವನ್ನು ಮರೆ ಮಾಡಿಕೊಂಡಿದ್ದರು. ಆಗಲೇ 4ನೇ ಮಾತನ್ನು ಯೇಸು ಸ್ವಾಮಿ ಕೂಗುತ್ತಾ ಇದ್ದಾರೆ, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂಬುದಾಗಿ. ಆದರೆ ಈಗ ಅದೆಲ್ಲವೂ ಮುಗಿದು ಹೋಗಿದೆ. ಪಾತ್ರೆ ಬರಿದಾಗಿ ಹೋಗಿದೆ. ಪರಿಶುದ್ಧನಾದ ದೇವರ ಕೋಪ ಇಲ್ಲಿ ತನ್ನ ಕಾರ್ಯವನ್ನು ಸಾಧಿಸಿದೆ. ಕತ್ತಲೆ ನೀಗಿ ಹೋಗಿದೆ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ತಿರುಗಿ ತಂದೆಯ ಬಳಿಯಲ್ಲಿ ಒಂದಾಗಿದ್ದಾರೆ. ಇನ್ನೆಂದಿಗೂ ಈ ಅನ್ಯೋನ್ಯತೆ ಕಡಿಯುವುದೇ ಇಲ್ಲ ಪ್ರಿಯರೇ. ನಮ್ಮ ಯೇಸು ಸ್ವಾಮಿಯ ಬಾಯಲ್ಲಿ ಇನ್ನು ಮುಂದೆ ತಂದೆಯೇ ಎನ್ನುವಂಥ ಮಾತನ್ನು ನಾವು ಕೇಳಿಸಿಕೊಳ್ಳಬಹುದು. ಮೊದಲನೆಯದಾಗಿ ನಾವು ತಂದೆಯೇ ಎನ್ನುವಂಥ ಮಾತನ್ನು ಕೇಳಿಸಿಕೊಂಡಿರುವುದು ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 49ನೇ ವಚನದಲ್ಲಿ ನಾವು ನೋಡುತ್ತೇವೆ. ಯೇಸು ಸ್ವಾಮಿ 12 ವರ್ಷದವರಾಗಿದ್ದಾಗ ಯೆರೂಸಲೇಮಿನ ಜಾತ್ರೆಗೆ ಹೋಗುತ್ತಾರೆ. ಅಲ್ಲಿ ಆತನು ದೇವಾಲಯದಲ್ಲೇ ಇದ್ದು ಬಿಡ್ತಾರೆ. ಅವರ ತಂದೆ ತಾಯಿಗಳು ಯೇಸು ಸ್ವಾಮಿ ಹೋಗಿರಬಹುದೆಂಬುದಾಗಿ 3 ದಿನದ ಪ್ರಯಾಣದಷ್ಟು ಮುಂದೆ ಬಂದ ಮೇಲೆ ಯೇಸು ಕ್ರಿಸ್ತನನ್ನು ಹುಡುಕುತ್ತಾರೆ. ಆದರೆ ಸಿಗಲಿಲ್ಲ. ತಿರುಗಿ ಮತ್ತೆ ದೇವಾಲಯಕ್ಕೆ ಹೋಗಿ ಅಲ್ಲಿ ನೋಡಿದಾಗ ಅಲ್ಲಿ ಯೇಸು ಸ್ವಾಮಿ ಇರುತ್ತಾರೆ. ಆಗ ಯೇಸು ಸ್ವಾಮಿಯ ತಾಯಿಯಾದ ಮರಿಯಳು, ನಾವು ನಿನ್ನನ್ನು ಎಷ್ಟು ಹುಡುಕಿದೆವು ಎಂಬುದಾಗಿ ಹೇಳಿದಾಗ ಯೇಸು ಸ್ವಾಮಿ, ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದದ್ದು ನಿಮಗೆ ತಿಳಿಯಲಿಲ್ಲವೇ ಎನ್ನುವಂಥ ಮಾತನ್ನು ಅಲ್ಲಿ ಉಪಯೋಗಿಸುತ್ತಾ ಇದ್ದಾರೆ ಪ್ರಿಯರೇ. ಪರ್ವತದ ಮೇಲೆ ಮಾಡಿರೋ ಪ್ರಸಂಗದಲ್ಲಿಯೂ ಕೂಡ ನಾವು ನೋಡ್ತೇವೆ, ಅಲ್ಲಿಯೂ ತಂದೆಯೇ ಎನ್ನುವಂಥ ಮಾತನ್ನು ಉಪಯೋಗಿಸುತ್ತಾ ಇದ್ದಾರೆ. ಯೋಹಾನನು ಬರೆದ ಸುವಾರ್ತೆ 14ರಿಂದ 17ರಲ್ಲಿ ಯೇಸು ಸ್ವಾಮಿ ತಂದೆಯೇ ಎನ್ನುವಂಥ ಪದವನ್ನು ಸುಮಾರು 45 ಸಾರಿ ಉಪಯೋಗಿಸಿರುವುದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಈಗ ಕೊನೆಯ ಬಾರಿ ಶಿಲುಬೆ ಮೇಲೆ ನೇತಾಡುತ್ತಿರುವಾಗ ಈ 7ನೇ ಮಾತನ್ನು ಆಡ್ತಾ ಇದ್ದಾರೆ, ತಂದೆಯೇ, ನನ್ನ ಆತ್ಮವನ್ನು ನಿನಗೆ ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ. ಈ ತಂದೆಯಾದ ದೇವರು ನಮ್ಮ ತಂದೆಯೂ ಕೂಡ ಆಗಿದ್ದಾರೆ. ಇವತ್ತಿನ ವಾಕ್ಯದಲ್ಲಿ ನಾವು ನೋಡಿದ್ದೇವೆ, ತಂದೆಯಾದ ದೇವರು ನಮಗೆ ತನ್ನ ಮಕ್ಕಳು ಎನ್ನುವಂಥ ಹೆಸರನ್ನು ಕೊಟ್ಟಿದ್ದಾರೆ.
ಮತ್ತು ಎಷ್ಟೊಂದು ಪ್ರೀತಿ ಆತನ ನಮಗೆ ಮಾಡಿದ್ದಾರೆ. ನಾವು ಆತನ ಮಕ್ಕಳಾಗಿದ್ದೇವೆ ಎನ್ನುವಂಥದ್ದನ್ನು ನೋಡಿದ್ದೇವೆ. ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನು ಹೇಗೆ ಪ್ರೀತಿಸ್ತಾರೋ ಹಾಗೆಯೇ ನಮ್ಮನ್ನೂ ಕೂಡ ಪ್ರೀತಿಸುವ ಆತನಾಗಿದ್ದಾನೆ. ತಂದೆಯಾದ ದೇವರು ನಮ್ಮ ಅಗತ್ಯತೆಗಳೆಲ್ಲವನ್ನು ಪೂರೈಸುತ್ತಾರೆ. ಯಾವ ಕೇಡೂ ನಮಗೆ ಸಂಭವಿಸದ ಹಾಗೆ ನಮ್ಮನ್ನು ನೋಡಿಕೊಳ್ಳುತ್ತಾರೆ. ನಮ್ಮ ಜೀವಿತದಲ್ಲಿ ಏನೇ ಸಂಭವಿಸಿದರೂ ಅದೆಲ್ಲವೂ ನಮ್ಮ ಹಿತಕ್ಕಾಗಿ ಎನ್ನುವ ರೀತಿಯಲ್ಲಿ ಅದನ್ನು ಮಾರ್ಪಡಿಸಲಿಕ್ಕೆ ನಮ್ಮ ತಂದೆ ಶಕ್ತರಾಗಿದ್ದಾರೆ ಪ್ರಿಯರೇ. ಆದ್ದರಿಂದ ನಾವು ಆತನ ಮಕ್ಕಳು ಎನ್ನುವಂಥದ್ದು ಬಹಳ ಆಶೀರ್ವದಿಸಲ್ಪಟ್ಟಂಥ ಆಶೀರ್ವಾದವಾಗಿದೆ ಪ್ರಿಯರೇ. ನಾವು ತಂದೆಯಾದ ದೇವರ ಅನ್ಯೋನ್ಯತೆಯಲ್ಲಿ ಸೇರಿಕೊಳ್ಳೋಣ. ನಾವು ತಂದೆಯಾದ ದೇವರ ಬಳಿಗೆ ಬರಬೇಕಾದರೆ ನಮಗಿರುವ ಮಾರ್ಗ ಒಂದೇ ಒಂದು, ಅದೇ ಯೇಸು ಕ್ರಿಸ್ತನು. ಆ ಮಾರ್ಗವಾಗಿರುವ ಯೇಸು ಕ್ರಿಸ್ತನ ಬಳಿಗೆ ಈ ಹೊತ್ತು ಬರೋಣ. ಕ್ರಿಸ್ತನ ಮೂಲಕವಾಗಿ ನಾವು ತಂದೆಯಾದ ದೇವರ ಬಳಿಗೆ ಬಂದು ತಂದೆಯ ಬಳಿಯಲ್ಲಿ ಅನ್ಯೋನ್ಯತೆಯನ್ನು ಪಡೆದುಕೊಳ್ಳೋಣ. ಯಾಕಂದರೆ ನಮ್ಮ ತಂದೆಯಾದ ದೇವರು ನಮ್ಮನ್ನು ಬಹಳವಾಗಿ ಪ್ರೀತಿಸಿ ತನ್ನ ಮಕ್ಕಳನ್ನಾಗಿ ನಮ್ಮನ್ನು ಮಾಡಿಕೊಂಡಿದ್ದಾರೆ. 7ನೇ ಮಾತು, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮಗಾಗಿ ಶಿಲ್ಬೆ ಮೇಲೆ ನಿನ್ನ ಪ್ರಾಣವನ್ನು ಅರ್ಪಿಸಿರುವಂಥ ಯೇಸು ಕ್ರಿಸ್ತನೇ, ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವಪ್ಪ. ನೀನು ನಮ್ಮನ್ನು ಆಶೀರ್ವದಿಸಿ ಈ ಬೆಳಗಿನ ಜಾವದಲ್ಲಿ ತಂದೆಯಾದ ದೇವರೊಟ್ಟಿಗೆ ಇರುವ ಅನ್ಯೋನ್ಯತೆಯ ಕುರಿತು ಮಾತನಾಡಿದ್ದೀರಿ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ತಂದೆಯಾದ ದೇವರು ನಮ್ಮ ಮೇಲೆ ಅಪಾರವಾದ ಪ್ರೀತಿಯನ್ನಿಟ್ಟು ನಮ್ಮನ್ನು ತನ್ನ ಮಕ್ಕಳನ್ನಾಗಿ ಮಾಡಿದ್ದಾರೆ ಎನ್ನುವಂಥ ವಾಕ್ಯವನ್ನು ಇವತ್ತು ತಿಳಿಸಿಕೊಟ್ಟದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೇವೆ ಸ್ವಾಮಿ. ನೀನು ಶಿಲ್ಬೆ ಮೇಲೆ ನಿನ್ನ ಪ್ರಾಣವನ್ನು ತಂದೆ ಕೈಗೆ ಒಪ್ಪಿಸಿಕೊಟ್ಟಿದ್ದೀಯಲ್ಲ ದೇವರೇ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡು ಸ್ವಾಮಿ. ನಾವೆಲ್ಲರೂ ಕರ್ತನೆ ನಿನ್ನ ಬಳಿಗೆ ಬರಲಿಕ್ಕಾಗುವಂತೆ, ನಿಮ್ಮ ಅನ್ಯೋನ್ಯತೆಯಲ್ಲಿ ಜೀವಿಸಲಿಕ್ಕಾಗುವಂತೆ, ನಿಮ್ಮ ವಾಕ್ಯಗಳನ್ನು ಓದುತ್ತಾ ಹಗಲಿರುಳು ಧ್ಯಾನಿಸುತ್ತಾ ಯಾವಾಗಲೂ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನಿನಗೆ ಮೆಚ್ಚುಗೆಯ ಜೀವನವನ್ನು ಜೀವಿಸಲಿಕ್ಕೆ ಕೃಪೆ ಮಾಡಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.